ರೈತ ಬಾಂಧವರಿಗೆ ನಮಸ್ಕಾರ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮುತ್ತೂರು ಗ್ರಾಮದಿಂದ ಬಂದಿದ್ದೇನೆ. ನಾನು ರೆಡಿ ಮಾಡ್ತಾ ಇರೋದು ರೊಟ್ಟಿ ಅಂದ್ರೆ ಮುತ್ತೂರು ಕಡಕ್ ರೊಟ್ಟಿ ನಮ್ಮ ಬ್ರ್ಯಾಂಡ್. ಕಡಕ್ ರೊಟ್ಟಿ ಒಳಗೆ 3 ತರ ಬರುತ್ತೆ: ಸಜ್ಜಿ, ಜೋಳ, ಮೆಕ್ಕೆಜೋಳ. ಮೆಕ್ಕೆಜೋಳ ಅಂದ್ರೆ ಇದು ಟಿಕ್ ಇರುತ್ತೆ, ಜೋಳ ಅಂದ್ರೆ ಇಲ್ಲಿರುತ್ತೆ, ಸಜ್ಜಿ ಅಂದ್ರೆ ಇಲ್ಲಿ. ಅದರಲ್ಲಿ 10 ಯಾವ್ದಿದೆ ಅಂತ ಗೊತ್ತಾಗುತ್ತೆ. ಇದು ನಮ್ಮ ಬ್ರ್ಯಾಂಡ್ ನ್ಯೂಟ್ರಿಷನ್ ಚೆಕ್ ಸರ್. ಗೌರ್ಮೆಂಟ್ ಇದನ್ನು ಪಡ್ಕೊಂಡಿದ್ದು ಸರ್. ಇದು ಕೇಂದ್ರ ಗೌರ್ಮೆಂಟ್ ಮಾನ್ಯತೆ ಪಡೆದದ್ದು ಲ್ಯಾಬಿಟ್ರಿ ಒಳಗೆ ಟೆಸ್ಟ್ ಆಗಿದೆ ಸರ್. 1, 2, 3 ಟೆಸ್ಟ್ ಆಗಿದೆ ಸರ್. FSSI ನಂಬರ್ ಸರ್. ಓನ್ ಬ್ರ್ಯಾಂಡ್ ಮುತ್ತೂರ್. ಈ ತರ ಇರುತ್ತೆ ಸರ್ ನಮ್ದು ಬ್ರ್ಯಾಂಡ್. ಈ ತರ ರೊಟ್ಟಿ ಬರುತ್ತೆ ಸರ್. ಮಷೀನ್ ಅಲ್ಲಿ ಮಾಡ್ತಾ ಇರೋದು. PM-FME ಸ್ಕೀಮ್ ನಲ್ಲಿ ನಾವು ತಗೊಂಡು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಚಟ್ನಿನೂ ರೆಡಿ ಆಗುತ್ತೆ ಮೇಡಮ್. ಟೇಸ್ಟ್ ನೋಡಿ ಮೇಡಮ್, ನಮ್ಮ ಚಟ್ನಿ ಪುಡಿ ಯಾವ ತರ ಇದೆ ಅಂತ ನೋಡಿ. ರೊಟ್ಟಿ ಇದೆ, ನೋಡಿ ಮೇಡಮ್. ಇಲ್ಲ, ಕೈಯಲ್ಲಿ ಕುಟ್ಟೆ ಮಾಡ್ತಾ ಇರೋದು ಮೇಡಮ್. ಮಷೀನಲ್ಲಿ ಮಾಡಿದರೆ ಈ ಥರ ಬರಲ್ಲ ಮೇಡಮ್. ಚಿಕ್ಕದಾಗಿರುತ್ತೆ, ಇದು ದೊಡ್ಡದಾಗಿರುತ್ತೆ. ಟೇಸ್ಟ್ ಆಗಿದೆ ನೋಡಿ ಸರ್. ಇದು ಮೆಕ್ಕೆಜೋಳದ ರೊಟ್ಟಿ ಸರ್. ನಮ್ಮ ಕಡೆ ಎಲ್ಲ ಗೊಂಜಾಳ ರೊಟ್ಟಿ ಅಂತಾರೆ ಸರ್. ಈ ಕಡೆ ಎಲ್ಲ ಮುಸ್ಕಿನ್ ಜೋಳದ ರೊಟ್ಟಿ ಅಂತಾರೆ ಸರ್. ಬೆಂಗಳೂರು ಸೈಡ್ ಎಲ್ಲ ಮುಸ್ಕಿನ್ ಜೋಳದ ರೊಟ್ಟಿ, ನಮ್ಮ ಕಡೆ ಗೊಂಜಾಳ ರೊಟ್ಟಿ. ನಾರ್ತ್ ಕರ್ನಾಟಕ ಎಲ್ಲ ಮುಸ್ಕಿನ್ ಜೋಳದ ರೊಟ್ಟಿ ಹಿಂಗೆಲ್ಲ ಹೆಸರಿಟ್ಟು ಕರೀತಾರೆ. ಇದು ಒಂದೇ. ಆನಂತರ ಇದು ಜೋಳದ ರೊಟ್ಟಿ. ಜೋಳದ ಚಿಕ್ಕದಾಗಿ ಬರ್ತಲ್ಲ, ಆ ಜೋಳದ ರೊಟ್ಟಿ ಸರ್. ಇದು ಮೆಕ್ಕೆಜೋಳದ ರೊಟ್ಟಿ ಸರ್. ಮಾಮೂಲಾಗಿರೋದು ಅತಿ ಟೇಸ್ಟ್ ಆಗಿದೆ ಸರ್. ಎಲ್ಲರೂ ಇದನ್ನು ಮಾಡಿ ಸರ್. ಓಕೆ. ಇದು ನಮ್ಮೂರು ಪ್ರಾಡಕ್ಟು. ಹೇಳ್ಬೇಕಂದ್ರೆ ನಮಗೆ ಒಂಥರ ಹೆಮ್ಮೆ ಇದೆ. 3 ಥರ ರೊಟ್ಟಿ ಬರ್ತವೆ. ಒಂದು ಬರೋದು ಮೇಜ್ ಅಂತಾರೆ. ಮೇಜ್ ಅಂತ ಅಂದ್ರೆ ಮೆಕ್ಕೆ ತಿನ್ನೋದು. ಇದು ರೊಟ್ಟಿ. ಇದು ತಿಂದ್ಮೇಲೆ ನಿಮಗೆ ಬೇರೆ ಬೇರೆ ತರನ ಪೋಷಕಾಂಶಗಳು ಸಿಗ್ತವೆ ಇದರೊಳಗೆ. ಒಂಥರ ಇದು ಜೋಳದ ರೊಟ್ಟಿ. ಜೋಳದ ಅಂತಂದ್ರೆ ಸೋರ್ಗಮ್ ಅಂತಾರೆ. ಸೋರ್ಗಮ್ ರೊಟ್ಟಿ ಅಂತಂದ್ರೆ ಆಲ್ಮೋಸ್ಟ್ ನೀವು ಎಲ್ಲರಿಗೂ ಗೊತ್ತಿರುತ್ತೆ. ಮೆಜಾರಿಟಿ ಇದು ಸೀರಿಯಲ್ ಕ್ರಾಪ್ ಇದು. ಓಕೆ, ಮಿಲ್ಲೆಟ್ಸ್ ಅಂತಾರೆ ಇದಕ್ಕೆ. ಮಿಲ್ಲೆಟ್ಸ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಏನಿದೆ ಅಂತಂದು, ಎಷ್ಟು ಫೈಬರ್ ಅಂಶ ಇರುತ್ತೆ, ಅದರ ನ್ಯೂಟ್ರಿಯೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಬೇಕಾದ್ರೆ ನಿಮಗೆ ಏನಾದ್ರೂ ನ್ಯೂಟ್ರಿಯೆಂಟ್ಸ್ ಬೇಕಾದ್ರೆ ನಿಮಗೆ ಅದ್ರ ಬಗ್ಗೆ ಏನಾದ್ರೂ ಗೊತ್ತಾಗಬೇಕಂತಂದ್ರೆ ಇಲ್ಲಿ ಹಿಂದೆ ಇರುತ್ತೆ ನಿಮಗೆ. ಈಚ್ ಒಂದೊಂದು ಇದ್ರೊಳಗೆ ಎಷ್ಟೆಷ್ಟು ನ್ಯೂಟ್ರಿಷನ್ಸ್ ಇರುತ್ತೆ ಎಲ್ಲಾನು ಇಲ್ಲಿ ರೆಕಾರ್ಡೆಡ್ ಇರುತ್ತೆ. ಇದು ಮತ್ತೆ ಏನಾಗಿದೆ, FSSI ದಿಂದ ರಿಜಿಸ್ಟರ್ಡ್ ಆಗಿದೆ ಇದು. ಹಾಗೆ ನಾವು ಇದನ್ನ ಮಾರ್ತಾ ಇದೀವಿ. ಇಲ್ಲಿ ಏನಿದೆ ಅಂದ್ರೆ 3 ಡಿಫ್ರೆಂಟ್ ಟೈಪ್ ಆಫ್ ರೊಟೀಸ್ ಅದಾವೆ. ಒಂದು ಮೇಜು, ನೆಕ್ಸ್ಟ್ ಇನ್ನೊಂದು ಸೋರ್ಗಮ್, ಇನ್ನೊಂದು ಪಲ್ ಮಿಲೆಟ್ ಅಂತಂದ್ರೆ ಸಜ್ಜಿ ರೊಟ್ಟಿ ಕನ್ನಡದಲ್ಲಿ ಅಂತೀವಿ. ಜೋಳದ ರೊಟ್ಟಿ ಇದು ಸೋರ್ಗಮ್ ರೊಟೀಸ್. ಇದು ಮೇಜ್ ರೊಟ್ಟಿ. ಮೇಜ್ ಅಂತಂದ್ರೆ ಮೆಕ್ಕೆತೆನೆ ರೊಟ್ಟಿ. ಮನೆಯಲ್ಲೇನೆ ತಯಾರಿಸ್ಬಿಟ್ಟು ಕೈಯಲ್ಲೇನೆ ಮಾಡ್ತೀವಿ. ಇಲ್ಲಿ ನೋಡಬಹುದು ನೀವು. ಅಂದ್ರೆ ನೀವು ನಾರ್ಮಲ್ ಆಗಿ ಮಷೀನ್ ದಿಂದ ಮಾಡಿದ್ದು ಪ್ಲಸ್ ಕೈಯಿಂದ ಮಾಡಿದ್ದು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತಂದ್ರೆ, ವಿತ್ ನಿಮ್ಗೆ ಅರೋಮಾ ಅಂದ್ರೆ ಟೇಸ್ಟ್, ಯು ಕ್ಯಾನ್ ಸ್ಮೆಲ್. ಇಫ್ ಎನಿ ನೀವು ಯಾರಾದ್ರೂ ಒಬ್ಬರನ್ನ ಕೇಳಿದ್ರೆ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ಮೆಲ್ ಪ್ಲಸ್ ಟೇಸ್ಟ್ ನೋಡಿದ್ರೆ ಅಂದ್ರೆ ನೀವು ನಾರ್ಮಲ್ ಆಗಿ ಮಷೀನ್ ದಿಂದ ಮಾಡಿದ್ರೆ ಅಂದ್ರೆ ಅದು ನಾರ್ಮಲ್ ಆಗಿ ಅದೇ ಸಣ್ಣದಾಗಿರುತ್ತೆ. ಓಕೆ, ಇದು ಹೆಂಗಿರುತ್ತೆ ಅಂದ್ರೆ ಇದು ಟೇಸ್ಟ್ ನೋಡಿದ್ಮೇಲೆ ನಾವೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದು. ನಾರ್ಮಲ್ ಆಗಿ ನೀವು ಮಷೀನ್ ದಿಂದ ಮಾಡಿದಕ್ಕಿಂತನೂ ಕೈಯಿಂದ ಮಾಡಿದ್ರೆ ನೋಡಿ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ವಿತ್ ಅರೋಮಾ. ನೀವು ಅದ್ರ ಜೊತೆ ನೀವೇನೋ ಇದು ಕಾಂಬಿನೇಷನ್ ತಿಂದ್ಬಿಟ್ರತ್ತಂದ್ರೆ ರೊಟ್ಟೀಸ್ ನಿಮಗೆ ಏನಪ್ಪಾ ಅಂದ್ರೆ ಯು ವಿಲ್ ಫೀಲ್ ಲೈಕ್ ಯು ಆರ್ ಇನ್ ದ ಪ್ಯಾರಡೈಸ್. ಅದರ ಟೇಸ್ಟ್ ಬರುತ್ತೆ ನಿಮಗೆ. ನಾನು ಇದನ್ನ ಪ್ರಮೋಟ್ ಮಾಡ್ತೀನಿ. ಫೈಬರ್ ಕಂಟೆಂಟ್ ಇರುತ್ತೆ, ಅದ್ರ ನಿಮ್ಗೆ ಡೈಜೆಷನ್ ಏನೋ ತೊಂದರೆ ಆಗಲ್ಲ. ಮೆನಿ ನ್ಯೂಟ್ರಿಯೆಂಟ್ ಬ್ಯಾಕ್ ಸೈಡ್ ನೀವು ಇದನ್ನ ಚೆಕ್ ಮಾಡಬಹುದು. ಎಲ್ಲಾನು ಇಲ್ಲಿ ನ್ಯೂಟ್ರಿಯೆಂಟ್ಸ್ ಪ್ಲಸ್ ಕಂಟೆಂಟ್ ಎಲ್ಲ ಕೊಟ್ಟಿದ್ದಾರೆ. ಇಷ್ಟು ಹೇಳ್ತೀನಿ, ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ. ನಿಮ್ದು ಫೀಡ್ಬ್ಯಾಕ್ ಅನ್ನ ಕೊಡಿ. ಈ ತರ ಇರುತ್ತೆ ಸರ್ ನಮ್ದು ಬ್ರ್ಯಾಂಡ್. ಈ ತರ ರೊಟ್ಟಿ ಬರುತ್ತೆ ಸರ್. ಮಷೀನಲ್ಲಿ ಮಾಡ್ತಾ ಇರೋದು. PM-FME ಸ್ಕೀಮ್ನಲ್ಲಿ ನಾವು ತಗೊಂಡು ಮಾಡ್ತಾ ಇದ್ದೀನಿ ಮೇಡಮ್. ಇಲ್ಲಿ ನಮ್ಮಲ್ಲಿ ಮಿಕ್ಸ್ ಇಲ್ಲ ಮೇಡಮ್. ಮಿಕ್ಸ್ ಇಲ್ಲ ಮೇಡಮ್. ಮೇಡಮ್. ಓಕೆ ಮೇಡಮ್. ನಮ್ಮಲ್ಲಿ ಚಟ್ನಿನೂ ರೆಡಿ ಆಗುತ್ತೆ ಮೇಡಮ್. ಚಟ್ನಿ ಪುಡಿ ರೆಡಿ ಆಗುತ್ತೆ. ಟೇಸ್ಟ್ ನೋಡಿ ಮೇಡಮ್, ನಮ್ಮ ಚಟ್ನಿ ಪುಡಿ ಯಾವ ಥರ ಇದೆ ಅಂತ ನೋಡಿ. ರೊಟ್ಟಿ ಇದೆ, ನೋಡಿ ಮೇಡಮ್. ಇಲ್ಲ, ಕೈಯಲ್ಲಿ ಕುಟ್ಟೆ ಮಾಡ್ತಾ ಇರೋದು ಮೇಡಮ್. ಮಷೀನಲ್ಲಿ ಮಾಡಿದರೆ ಈ ಥರ ಬರಲ್ಲ ಮೇಡಮ್. ಚಿಕ್ಕದಾಗಿರುತ್ತೆ, ಇದು ದೊಡ್ಡದಾಗಿರುತ್ತೆ. ಟೇಸ್ಟ್ ಆಗಿದೆ ನೋಡಿ ಸರ್. ಇದು ಸರ್ ಮೆಕ್ಕೆಜೋಳದ ರೊಟ್ಟಿ ಸರ್. ನಮ್ಮ ಕಡೆ ಎಲ್ಲ ಗೊಂಜಾಳ ರೊಟ್ಟಿ ಅಂತಾರೆ ಸರ್. ಈ ಕಡೆ ಎಲ್ಲ ಮುಸ್ಕಿನ್ ಜೋಳದ ರೊಟ್ಟಿ ಅಂತಾರೆ ಸರ್. ಬೆಂಗಳೂರು ಸೈಡ್ ಎಲ್ಲ ಮುಸ್ಕಿನ್ ಜೋಳದ ರೊಟ್ಟಿ, ನಮ್ಮ ಕಡೆ ಗೊಂಜಾಳ ರೊಟ್ಟಿ. ನಮ್ಮ ದಕ್ಷಿಣ ನಾರ್ತ್ ಕರ್ನಾಟಕ ಎಲ್ಲ ಮುಸ್ಕಿನ್ ಜೋಳದ ರೊಟ್ಟಿ ಹಿಂಗೆಲ್ಲ ಹೆಸರಿಟ್ಟು ಕರೀತಾರೆ ಸರ್. ಇದು ಒಂದೇ ಸರ್. ಆನಂತರ ಇದು ಜೋಳದ ರೊಟ್ಟಿ ಸರ್. ಜೋಳದ ಚಿಕ್ಕದಾಗಿ ಬರ್ತಲ್ಲ, ಆ ಜೋಳದ ರೊಟ್ಟಿ ಸರ್. ಇದು ಮೆಕ್ಕೆಜೋಳದ ರೊಟ್ಟಿ ಸರ್. ಮಾಮೂಲಾಗಿರೋದು.